ನಿಮಗೆ ತ್ವಚೆ ಕಾಂತಿ ಕಾಪಾಡಿಕೊಳ್ಳುವ ಆಸೆ ಇದೆಯಾ? ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಪಾರ್ಲರ್ಗೆ ಹೋಗಬೇಕು, ಅಲ್ಲಿ ಅದ್ಯಾವ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡ್ತಾರೋ ಅನ್ನೋ ಭಯ ಇರೋರು ಚಿಂತೆನೇ ಮಾಡಬೇಕಾಗಿಲ್ಲ. ನಾವು ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿಯೇ ಹೇಗೆ ಫೇಶಿಯಲ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ತೀವಿ ನೋಡಿ. ಆದಷ್ಟು ಎಲ್ಲರೂ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಅವ್ರವ್ರಿಗೆ ಟೈಮ್ ಇರಲ್ಲ. ಒಬ್ಬೊಬ್ರು ಆಫೀಸ್ಗೆ ಹೋಗ್ಬಿಡ್ತಾರೆ, ಇಲ್ಲ ಮನೇಲಿ ಇರೋರು ಬ್ಯೂಟಿ ಪಾರ್ಲರ್ಗೆ ಬರೋಕ್ಕೆ ಸ್ವಲ್ಪ ಹೆದರ್ಕೊಳ್ತಾರೆ. ಅಲ್ಲಿ ಹೋದರೆ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅಂದ್ಬಿಟ್ಟು ಅದೆಲ್ಲ ಹೆದರ್ಕೊಳ್ಳೋ ಅವಶ್ಯ ಏನೂ ಇಲ್ಲ. ಅವ್ರವ್ರ ಮನೇಲಿ ಇರೋ ಪ್ರಾಡಕ್ಟ್ನ ಇಟ್ಕೊಂಡು ಅವ್ರವ್ರು ಹೆಂಗೆ ಮೇಂಟೈನ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಇವ್ರನ್ನ ನೋಡ್ತಾ ಇದ್ದೀರಲ್ವ, ಇವ್ರ ಫೇಸಲ್ಲಿ ಲೈಕ್ ಆಯಿಲಿ ಸ್ಕಿನ್ ಇದೆ. ಇವ್ರದ್ದು ಫೋರ್ಹೆಡ್ ಎಲ್ಲ ಟ್ಯಾನ್ ಆಗಿದೆ. ಅವ್ರದ್ದು ನೋಸು ಟಿ ಝೋನ್ ಬಂದುಬಿಟ್ಟು ಅವ್ರದ್ದು ಸ್ವಲ್ಪ ಆಯಿಲಿ ಇದೆ. ಅಂಡ್ ಸಿ ಝೋನ್ ಬಂದು ಸ್ವಲ್ಪ ಪ್ಯಾಚಿ ಲುಕ್ ಅಂಡ್ ಡ್ರೈನೆಸ್ಸು ಕಾಣಿಸ್ತಾ ಇದೆ ನನಗೆ. ಈಗ ಈ ಥರ ಸ್ಕಿನ್ ಇರೋರಿಗೆ ಹೆಂಗೆ ಕ್ಯೂರ್ ಮಾಡ್ಕೋಬೇಕು ಫೇಶಿಯಲಲ್ಲಿ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ಹೆಡ್ ಬ್ಯಾಂಡ್ ಹಾಕ್ಕೋಬೇಕು, ಬಿಕಾಸ್ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸಿಂದ ನಿಮ್ಮ ಹೇರ್ಗೆ ಏನೂ ಪ್ರಾಬ್ಲಮ್ಸ್ ಆಗಬಾರ್ದು ಅಂದ್ಬಿಟ್ಟು. ಫಸ್ಟು ಅವರು ಹೇರ್ಸ್ ಎಲ್ಲ ಬ್ಯಾಕ್ ಸೈಡ್ ತೊಗೊಂಡು ಅವ್ರಿಗೆ ಟೈಟಾಗಿರೋ ಹೆಡ್ ಬ್ಯಾಂಡ್ಸ್ ಏನಾದರೂ ಹಾಕ್ಕೊಳ್ಳಿ. ಲೈಕ್ ಮನೇಲಿ ಯಾವುದಿದೆಯೋ ಅದೇ ಯೂಸ್ ಮಾಡ್ಬೋದು. ಡಸ್ಟು, ಅವ್ರ ಲಿಪ್ಸ್ಟಿಕ್ಕು ಅಂಡ್ ಕಾಜಲ್ಸು ಅದೆಲ್ಲ ರಿಮೂವ್ ಮಾಡ್ಕೋಬೇಕು. ಫಸ್ಟು ಕ್ಲೆನ್ಸ್ ಯೂಸ್ ಮಾಡಿ. ಕ್ಲೆನ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸೋಪ್ಗೂ ಕ್ಲೆನ್ಸ್ಗೆ ಏನು ಡಿಫ್ರೆಂಟ್ ಅಂದರೆ ಸೋಪ್ ಬಂದುಬಿಟ್ಟು ಮೇಲಿರೋ ಲೇಯರ್ಸ್ ಮಾತ್ರ ಕ್ಲೀನ್ ಆಗುತ್ತೆ. ಕ್ಲೆನ್ಸ್ ಬಂದುಬಿಟ್ಟು ಡೀಪ್ ಕ್ಲೆನ್ಸಿಂಗ್ ಆಗುತ್ತೆ. ಸೊ ನೀವು ಕ್ಲೆನ್ಸ್ ನೀಟಾಗಿ ಮಾಡಿ ಆ ಡಸ್ಟು ಇರೋದೆಲ್ಲ ರಿಮೂವ್ ಮಾಡಬೇಕು. ಇನ್ಕ್ಲೂಡಿಂಗ್ ಅವ್ರ ಮೇಕಪ್ಸ್ ಆಲ್ಸೋ ಅದೆಲ್ಲ ರಿಮೂವ್ ಮಾಡಬೇಕು. ಈ ಥರ ಸರ್ಕ್ಯುಲರ್ ಮೂವ್ಮೆಂಟ್ ಮಾಡಿಕೊಂಡು ನೀವು ರಿಮೂವ್ ಮಾಡಬೇಕು. ಬಿಕಾಸ್ ನೀವು ಅಪ್ವರ್ಡ್ ಮಾಡಬೇಕು, ಡೌನ್ವರ್ಡ್ ಯಾವತ್ತೂ ಸ್ಕಿನ್ಗೆ ಮಾಡಲೇಬಾರ್ದು. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಂಗೆ ಮೂವ್ ಆಗ್ತಾ ಇದೆಯೋ ಆ ಥರ ನೀವು ಕ್ಲೆನ್ಸ್ ಮಾಡಬೇಕು. ಇದು 2 to 3 ಮಿನಿಟ್ಸ್ ಅಷ್ಟೇ ಮಾಡಬೇಕು ಕ್ಲೆನ್ಸು, ಜಾಸ್ತಿ ಓವರಾಗೂ ಮಾಡೋಕ್ಕೆ ಹೋಗಬಾರ್ದು. ಈ ಥರ 3 ಮಿನಿಟ್ಸಲ್ಲಿ ಮಾಡಿ ಆದಮೇಲೆ ನೀವು ನೀಟಾಗಿರೋ ವೆಟ್ ಕಾಟನಲ್ಲಿ ನೀವು ರಿಮೂವ್ ಮಾಡಬೇಕು. ಈ ಥರ ವೆಟ್ ಕಾಟನ್ ತೊಗೊಳ್ಳಿ, ಮನೇಲಿ ಇದ್ದರೆ ಈ ಥರ ಅಪ್ವರ್ಡೇ ಮಾಡಬೇಕು, ಡೌನ್ವರ್ಡ್ ಹೋಗಬಾರ್ದು. ಯಾವತ್ತು ರಿಮೂವ್ ಮಾಡೋವಾಗಲೂ ಅಷ್ಟೇ ಅಪ್ವರ್ಡ್ ಮಾಡಬೇಕು. ಈ ಥರ ಕ್ಲೆನ್ಸ್ ಮಾಡಿ ಕ್ಲೀನಾಗಿ ರಿಮೂವ್ ಆಗಿದ್ಮೇಲೆ ನೆಕ್ಸ್ಟ್ ಟೋನರ್ ಯೂಸ್ ಮಾಡಬೇಕು. ಲೈಕ್ ಟೋನರ್ ಯೂಸ್ ಏನು ಮಾಡ್ತೀವಿ ಅಂದರೆ ಆ ಓಪನ್ ಪೋರ್ಸ್ನ ಶಿಂಕ್ ಮಾಡೋಕ್ಕೆ. ಕ್ಲೆನ್ಸ್ ಮಾಡಿ ಆದಮೇಲೆ ನಮಗೆಲ್ಲ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ, ಆ ಪೋರ್ಸ್ನ ನಾವು ಕ್ಲೋಸ್ ಮಾಡಬೇಕು. ಈ ರೀತಿ ಡ್ಯಾಬ್ ಮಾಡಿ ಆದಮೇಲೆ ಸ್ಕ್ರಬ್ ಯೂಸ್ ಮಾಡಬೇಕು. ಮನೇಲಿ ಸ್ಕ್ರಬ್ ಮಾಡಬೇಕಂದ್ರೆ ನೀವು ಲೈಕ್ ಮಿಲ್ಕ್ ಆ್ಯಂಡ್ ಟರ್ಮರಿಕ್ ಪೌಡರ್ ಇದ್ರೂ ಓಕೆ, ಇಲ್ಲಾಂದರೆ ಹೆಸರು ಬೇಳೆ ಪೌಡರ್ ಇದ್ರೂ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಫೇಸಲ್ಲಿ ಅಪ್ಲೈ ಮಾಡಿ 2 to 3 ಮಿನಿಟ್ಸ್ ಬಿಟ್ಟು ಆದಮೇಲೆ ಅದೊಂದು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳುತ್ತೆ. ಆದಷ್ಟು ನೀವು ಸ್ವಲ್ಪ ಮೈಲ್ಡ್ ಇರೋ ಸ್ಕ್ರಬ್ ಯೂಸ್ ಮಾಡಿದ್ರೆ ಒಳ್ಳೆಯದು. ತುಂಬ ಗ್ರ್ಯಾನ್ಯುವಲ್ಸ್ ದಪ್ಪ ಇರೋ ಸ್ಕ್ರಬ್ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಇರುತ್ತೆ ಒಬ್ಬೊಬ್ರದ್ದು. ಆ ಥರ ಸ್ಕ್ರಬ್ ಯೂಸ್ ಮಾಡಿದ್ರೆ ಅವ್ರಿಗೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ಕ್ರಬ್ಬು ಅಷ್ಟೇ 3 ಮಿನಿಟ್ಸೇ ಯೂಸ್ ಮಾಡಬೇಕು. ಕ್ಲೆನ್ಸ್ ಹೆಂಗೆ ಯೂಸ್ ಮಾಡಿದ್ರೋ ಅದೇ ಥರನೇ 3 ಮಿನಿಟ್ಸ್ ಇದಕ್ಕೂ ಯೂಸ್ ಮಾಡಬೇಕು. ಅದನ್ನು ವೈಪ್ ಮಾಡೋವಾಗ ತುಂಬ ಮೈಲ್ಡಾಗಿ ವೈಪ್ ಮಾಡಬೇಕು. ಲೈಕ್ ಹೀಗೆ ತುಂಬ ಸ್ಕ್ರಬ್ ಮಾಡಿರೋದ್ರಿಂದ ಅವ್ರದ್ದು ತುಂಬ ಸಾಫ್ಟ್ ಇರುತ್ತೆ. ನೀವು ವೈಪ್ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಓವರಾಗಿ ವೈಪ್ ಮಾಡಿದ್ರೂ ಅದರ ರ್ಯಾಷಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅಷ್ಟು ಜೆಂಟ್ಲಾಗಿ ರಿಮೂವ್ ಮಾಡಬೇಕು. ಈ ಥರ ರಿಮೂವ್ ಆದಮೇಲೆ ನೀವು ಸ್ಟೀಮ್ ಕೊಡಬೇಕು. ಸ್ಟೀಮ್ ನಾವು ಪಾರ್ಲರ್ ಅಂದರೆ ಈ ಥರ ಸ್ಟೀಮ್ ಯೂಸ್ ಮಾಡ್ತೀವಿ. ನೀವು ಪಾರ್ಲರ್ ಮನೆಯಲ್ಲೇ ಮಾಡ್ಕೊಳ್ಳೋರು ಬೌಲಲ್ಲಿ ಚೆನ್ನಾಗಿ ವಾಟರ್ ಇಟ್ಟು ಬಾಯ್ಲ್ ಮಾಡ್ಕೋಬೇಕು. ಕುದಿಯೋವಾಗ ಎತ್ತಿ ಸೈಡಿಗೆ ಇಟ್ಕೊಂಡು ನಿಮ್ಮ ಫೇಸ್ನ ಅದನ್ನು ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು, ತುಂಬ ಹತ್ರನೂ ಕೊಡಬಾರ್ದು. ಎಷ್ಟು ನಿಮಗೆ ಹೀಟು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ದೂರ ಇಟ್ಕೊಂಡು ನಿಮ್ಮ ಫೇಸ್ನ ಸ್ಟೀಮ್ ಮಾಡ್ಕೋಬೇಕು. ಬಿಕಾಸ್ ಆವಾಗಲೇ ನಿಮಗೆ ಆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗೋದು. ಈ ಥರ ಸ್ಕ್ರಬ್ ಎಲ್ಲ ರಿಮೂವ್ ಆದಮೇಲೆ ನೀವು ಅವ್ರಿಗೆ ಸ್ಟೀಮ್ ಕೊಡಬೇಕು. ಲೈಕ್ ಅವ್ರ ಸ್ಟೀಮ್ ಕೊಡೋವಾಗ ಹಿಂಗೆ ಅವ್ರ ಕಣ್ಣನ್ನು ನೀವು ಫಸ್ಟ್ ಕ್ಲೋಸ್ ಮಾಡ್ಕೋಬೇಕು. ಇದು ಸ್ಟೀಮ್ ಆದಮೇಲೆ ಅವ್ರದ್ದು ರ್ಯಾಪ್ ರಿಮೂವ್ ಮಾಡಿಬಿಡಿ. ಈ ಥರ ಸ್ಟೀಮ್ ಕೊಟ್ಟು ಆದಮೇಲೆ ನೀವು ನೀಟಾಗಿ ಆ ಬ್ಲ್ಯಾಕ್ ಹೆಡ್ಸ್ ಸಾಫ್ಟ್ ಆಗೋಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ
ಅದನ್ನು ನೀಟಾಗಿ ಜೆಂಟ್ಲಾಗಿ ಯೂಸ್ ಮಾಡಬೇಕು. ಈ ಥರ ರಿಮೂವ್ ನೀಟಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಟೋನರ್ ಯೂಸ್ ಮಾಡಬೇಕು. ಸೇಮ್ ಫಸ್ಟ್ ಕ್ಲೆನ್ಸಿಂಗಲ್ಲಿ ನಾನು ಯೂಸ್ ಮಾಡಿದೆ ಅಲ್ವಾ, ಆ ಥರ ಟೋನರ್ ಯೂಸ್ ಮಾಡಬೇಕು. ಬಿಕಾಸ್ ಈಗ ಓಪನ್ ಪೋರ್ಸ್ ಆಗಿರುತ್ತೆ, ನೀವು ಬ್ಲ್ಯಾಕ್ ಹೆಡ್ಸ್ ಎಲ್ಲ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿ ಈ ಥರ ಟೋನರ್ ಯೂಸ್ ಮಾಡಿ ಆದಮೇಲೆ ಲೈಕ್ ಅವ್ರು ಫಸ್ಟ್ ಇರೋ ಫೇಸ್ಗೂ ಈ ಫೇಸ್ಗೂ ಈಗಲೇ ಎಷ್ಟೊಂದು ಡಿಫ್ರೆಂಟ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ನೀಟಾಗಿ ಅವ್ರದ್ದು ಡರ್ಟ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಇಷ್ಟೇ ನಾವು ಮಾಡಿ ಪ್ಯಾಕ್ ಹಾಕಿದ್ರೇನು ಪರವಾಗಿಲ್ಲ. ಇಲ್ಲ ತುಂಬ ರಿಲ್ಯಾಕ್ಸ್ ಮಾಡಬೇಕು, ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಬೇಕು, ಆ ಥರ ಎಲ್ಲ ಇದ್ದರೆ ನೀವು ಮಸಾಜ್ ಹೋಗ್ಬೋದು. ಇವ್ರಿಗೆ ಇದು ಟೋನರ್ ಎಲ್ಲ ಆಗಿದೆ, ಇವ್ರಿಗೆ ಮಸಾಜ್ ಅವಶ್ಯ ಇಲ್ಲ. ಬಿಕಾಸ್ ಇವ್ರದ್ದು ಆಲ್ರೆಡಿ ಚೆನ್ನಾಗಿದೆ ಸ್ಕಿನ್ನು. ನಾನೀಗ ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಪ್ಯಾಕ್ ಮಾಡ್ಕೋಬೇಕಾದ್ರೆ ನೀವೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲೂ ಸಿಗುತ್ತೆ ಮುಲ್ತಾನಿ ಮಟ್ಟಿ, ಅದ್ರ ಜೊತೆ ನೀವು ರೋಸ್ ವಾಟರ್ ಮಿಕ್ಸ್ ಮಾಡಿ ಈ ಥರ ಅಪ್ಲೈ ಮಾಡ್ಕೋಬೋದು. ಮುಲ್ತಾನಿ ಮಟ್ಟಿ ಆದರೆ ಒಂದು 5 to 7 ಮಿನಿಟ್ಸ್ ಬಿಡ್ಬೋದು. ನೀವು ರೆಗ್ಯುಲರಾಗಿ ಮುಲ್ತಾನಿ ಮಟ್ಟಿನೂ ಯೂಸ್ ಮಾಡ್ಬೋದು. ನಿಮ್ಮದು ಆಯಿಲ್ ಸ್ಕಿನ್ ಇದ್ದರೆ ಅದು ಆಯಿಲ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ನಿಮಗೆ ವೈಟು ಆಗುತ್ತೆ, ಸ್ಕಿನ್ ಕಲರೂ ಬರುತ್ತೆ. ಫುಲ್ ಅಪ್ಲೈ ಮಾಡಿ ನೀವು 5 to 6 ಮಿನಿಟ್ಸ್ ಬಿಡಬೇಕು. ಈ ಥರ ಎಲ್ಲ ಫುಲ್ಲು ಅಪ್ಲೈ ಮಾಡಬೇಕು, ಫೇಸ್ ಫುಲ್ಲು. ಬಟ್ ಅವ್ರ ಕಣ್ಣು ಹತ್ರ ಅಪ್ಲೈ ಮಾಡಬಾರ್ದು. ಅವ್ರ ಕಣ್ಣಿಗೆ ಕೂಲಿಂಗ್ ಬೇಕಂದರೆ ನೀವು ರೋಸ್ ವಾಟರ್ ಡಿಪ್ ಮಾಡಿ ಕಣ್ಣಿಗೆ ಇಡ್ಬೋದು. ಇಲ್ಲಾಂದರೆ ನಿಮಗೆ ಕುಕುಂಬರ್ ಇಲ್ಲ ಪೊಟ್ಯಾಟೋಸ್ ಯೂಸ್ ಮಾಡ್ಬೋದು. ಈಗ ನಾವು ಅಪ್ಲೈ ಮಾಡಿರೋ ಪ್ಯಾಕ್ ಡ್ರೈ ಆಗಿದೆ. ಈಗ ಈ ಥರ ನೀಟಾಗಿ ಡ್ರೈ ಆಗಿಬಿಡಬೇಕು. ಅದಕ್ಕೆ ಒಂದು 7 to 5 ಮಿನಿಟ್ಸ್ ಆಗುತ್ತೆ. ಅದನ್ನು ಹೆಂಗೆ ವೈಪ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ವೆಟ್ ಕಾಟನ್ ತೊಗೊಂಡು ನೀಟಾಗಿ ಅಪ್ವರ್ಡಾಗಿ ವೈಪ್ ಮಾಡಬೇಕು. ಈಗ ಈ ಕ್ಲೀನಪ್ ಫುಲ್ಲು ಫಿನಿಶ್ ಆಗಿದೆ. ಈಗ ಫಸ್ಟ್ ನೋಡಿರೋ ಫೇಸ್ಗೂ ಈಗ ನೋಡಿರೋ ಫೇಸ್ಗೂ ನೀವೇ ನೋಡಿ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ. ಅವ್ರದ್ದು ಎಷ್ಟು ಶೈನಿ ಲುಕ್ ಬಂದಿದೆ ಆ್ಯಂಡ್ ಕ್ಲೀನ್ ಆಗಿದೆ. ಕ್ಲೀನಾಗಿರೋ ಫೇಸ್ ಈಗ ನೋಡ್ಬೋದು. ಈಗ ಯಾವ ಫೇಶಿಯಲ್ ಆದರೆ ಕ್ಲೀನಪ್ ಆಗಲಿ ಮಾಡ್ಕೊಂಡಿದ ಮೇಲೆ ನೀವು ಹಂಗೆ ಫೇಸ್ನ ಬಿಡಬಾರ್ದು. ಸನ್ಸ್ಕ್ರೀಮ್ ಏನಾದರೂ ಅಪ್ಲೈ ಮಾಡಬೇಕು. ಬಿಕಾಸ್ ಆವಾಗ ನಿಮ್ಮ ಸ್ಕಿನ್ಗೆ ಆ ಗ್ಲೋ ಇರುತ್ತೆ. ಒಂದು 15 ಡೇಸ್ ಆದರೂ ನೀವು ಮೇಂಟೈನ್ ಮಾಡ್ಕೋಬೋದು ಈ ಥರ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ. ಈಗ ನಾನು ಡೇ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಇವ್ರಿಗೆ. ನೋಡಿದ್ರಲ್ವ ಈಗ ನಾನು ಹೇಗೆ ಫೇಶಿಯಲ್ ಮಾಡೋದು ಕ್ಲೀನಪ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ಥರನೇ ನೀವು ಮನೆಯಲ್ಲಿ ಮೇಂಟೈನ್ ಮಾಡ್ಕೋಬೋದು. ಆದಷ್ಟು ನಿಮ್ಮ ಸ್ಕಿನ್ನ ಡೇಸ್ 3 ಟೈಮ್ಸ್ ನೀವು ವಾಟ್ರಲ್ಲಿ ವೈಪ್ ಮಾಡ್ತಾಯಿರಿ, ವಾಶ್ ಮಾಡ್ತಾಯಿರಿ. ಟ್ವೈಸ್ ಫೇಸ್ ವಾಶ್ ಹಾಕಿ, ಬೆಳಗ್ಗೆನೂ ಅಷ್ಟೇ, ಸಾಯಂಕಾಲ ಬಂದಮೇಲೆನೂ ಅಷ್ಟೇ. ಆಫೀಸಿಂದ ಬಂದಮೇಲೆ ಇಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಮಲ್ಕೊಳ್ಳೋಕೆ ಮುಂಚೆ ಒಂದು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮಾಯ್ಶ್ಚರೈಸರು ಇಲ್ಲ ನೈಟ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಂಡ್ರೆ ನೀವು ಮೇಂಟೈನ್ ಮಾಡ್ಕೋಬೋದು ನಿಮ್ಮ ಸ್ಕಿನ್. ನೋಡಿದ್ರಲ್ಲ, ಪಾರ್ಲರ್ಗೆ ಹೋಗದೆ ಹೇಗೆ ಮನೆಯಲ್ಲಿಯೇ ಫೇಶಿಯಲ್ ಮಾಡಿಕೊಳ್ಳಬಹುದು ಅಂತ. ನೀವು ಕೂಡ ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಿ.